ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ 3-4 ಅವಧಿಗಳಿಂದ ನಾವು ನಿತ್ಯೋತ್ಸವ ಪದ್ಯವನ್ನು ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ. ನಾವು ಈ ನಿತ್ಯೋತ್ಸವ ಪದ್ಯದ ಕವಿ ಪರಿಚಯ, ನಂತರ ಪದ್ಯವನ್ನು ಕಂಠಪಾಠ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಒಂದೊಂದು ಪದ್ಯವನ್ನು ಓದುತ್ತಾ ಅದರ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮುಂದೆ ನಾವು ಈ ಪದ್ಯದ ಭಾವಾರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಮೊದಲಿಗೆ ಕನ್ನಡದಲ್ಲಿ ನೋಡೋಣ, ನಂತರ ಹಿಂದಿಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಕವಿ KS ನಿಸಾರ್ ಅಹಮದ್ ಅವರು ಈ ಮೊದಲನೆಯ ಪದ್ಯದಲ್ಲಿ ಜೋಗ ಜಲಪಾತ ಯಾವ ರೀತಿಯಾಗಿದೆ, ತುಂಗಾ ನದಿ ಯಾವ ರೀತಿಯಾಗಿ ಹರಿದು ಬರುತ್ತಿದೆ, ಸಹ್ಯಾದ್ರಿಯ ಪರ್ವತಗಳು ಯಾವ ರೀತಿಯಾಗಿವೆ, ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಯಾವ ಮರಗಳಿವೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಈ ಮೊದಲನೆಯ ಪದ್ಯದ ಮೂಲಕ ತಿಳಿಸಲು ಪ್ರಯತ್ನಿಸುತ್ತಿದ್ದಾನೆ ಕವಿ. ಮುಂದೆ ನಾವು ನೋಡೋಣ. ಜೋಗ ಅಂದರೆ ಎಲ್ಲರಿಗೂ ಗೊತ್ತು ತಾನೆ. ಜೋಗ ಜಲಪಾತ ಅಥವಾ ಜೋಗ್ ಫಾಲ್ಸ್ ಎಂದು ಕರೆಯಲ್ಪಡುವ ಈ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ತುಂಬ ಪ್ರಸಿದ್ಧವಾದ ಜಲಪಾತವಾಗಿದೆ ಹಾಗೂ ಇದು ತುಂಬ ಎತ್ತರದಿಂದ ಧುಮುಕುವಂತಹ ಫಾಲ್ಸ್ ಅಂತ ನಾವು ಕರೆಯಬಹುದು. ಕವಿ KS ನಿಸಾರ್ ಅಹಮದ್ ಅವರು ನೀರನ್ನು ಬೆಳಕಿಗೆ ಹೋಲಿಸಿದ್ದಾರೆ. ಮೇಲಿನಿಂದ ಬೀಳುವ ನೀರು ಹಾಲಿನ ರೀತಿಯಲ್ಲಿ ಬೆಳಕಿನ ರೂಪದಲ್ಲಿ ಕಾಣುತ್ತಿದೆ. ನಂತರ ಮುಂದೆ ಕವಿ ಹೇಳ್ತಾನೆ, ಬಳ್ಳಿಯ ಹಾಗೆ ತುಂಗಾ ನದಿಯ ನೀರು ಬಳಕುತ್ತಾ ಅಂಕು ಡೊಂಕಾಗಿ ಹರಿಯುವಂತಹ ರೀತಿಯಲ್ಲಿ KS ನಿಸಾರ್ ಅಹಮದ್ ಅವರು ವರ್ಣಿಸಿದ್ದಾರೆ. ಮುಂದೆ ಈ ಮುಂದಿನ ಸಾಲಿನಲ್ಲಿ ಕವಿ ಸಹ್ಯಾದ್ರಿಯ ಬೆಟ್ಟಗಳ ಬಗ್ಗೆ ವರ್ಣಿಸಿದ್ದಾರೆ. ಸಹ್ಯಾದ್ರಿಯ ಬೆಟ್ಟಗಳು ತುಂಬ ಎತ್ತರವಾದ ಬೆಟ್ಟಗಳು ಹಾಗೂ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಬೆಟ್ಟಗಳು ಹಾಗೂ ಅವು ಕಣ್ಣಿಗೆ ತೃಪ್ತಿ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಮತ್ತು ಸಂತೋಷವನ್ನು ನೀಡುವಂತಹ ಬೆಟ್ಟಗಳು ಎಂದು ಕವಿ ತಿಳಿಸಿದ್ದಾರೆ. ಮುಂದೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ನೀವು ಕೇಳಿರಬಹುದು. ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ತುಂಬ ಹಚ್ಚ ಹಸಿರಿನಿಂದ ಕೂಡಿದ ಕಾಡುಗಳು, ಅಂದರೆ ಯಾವಾಗಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಕಾಡುಗಳು. ಇಂತಹ ಕಾಡುಗಳಲ್ಲಿ ಎಂಥ ಮರಗಳಿವೆ ಅಂದರೆ ಇಲ್ಲಿ ಕವಿ ನಮಗೆ ತಿಳಿಸುತ್ತಿದ್ದಾನೆ, ತೇಗ ಮತ್ತು ಗಂಧದ ಮರಗಳಿವೆ. ಈ ರೀತಿ ಕೂಡಿರುವ ಪ್ರಕೃತಿ ಸೌಂದರ್ಯವನ್ನು ಕನ್ನಡ ತಾಯಿಗೆ ನಿತ್ಯೋತ್ಸವ ಪ್ರತಿದಿನವೂ ಉತ್ಸವ ಆಗಿದೆ. ಈ ರೀತಿ ಕನ್ನಡ ನಾಡಿನ ಹಿರಿಮೆಯನ್ನು KS ನಿಸಾರ್ ಅಹಮದ್ ವರ್ಣಿಸಿದ್ದಾರೆ. ಕನ್ನಡ ತಾಯಿಯ ಸೌಂದರ್ಯ ಹೆಚ್ಚಿಸಿ ಪ್ರತಿದಿನ ಹಬ್ಬದ ವಾತಾವರಣ ಉಂಟು ಮಾಡಿ ತಾಯಿಯ ಕೀರ್ತಿಯನ್ನು ವಿಶ್ವದ ಎಲ್ಲ ಕಡೆ ಹರಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. कवि इस पहली पंक्ति में जोग जलप्रपात के बारे में हमें समझाने की कोशिश कर रहा है. जोग जलप्रपात भारत के कर्नाटक राज्य के शिवमोगा और उत्तर कन्नड़ जिलों की सीमा पर स्थित एक बहुत ही खूबसूरत झरना है. कवि KS निसार अहमद जोग फॉल्स के गिरते हुए पानी को उजाले और
दूत की रूप में कवि दर्शा रहा है। और आगे कवि तुंगा नदी के बारे में समझा रहा है कि किस तरीके से तुंगा नदी एक बेल की तरह टेढ़ी मेढ़ी होकर आगे बह रही है। और फिर आगे कवि सह्याद्री पर्वतों के बारे में, पर्वत यानी हिल, पहाड़ों के बारे में समझा रहा है कि सह्याद्री पर्वत जो है ऊंचे पर्वत हैं और यह पर्वत हरे भरे होते हैं और इन पर्वतों को हम जब देखते हैं तो हमारे हृदय को सुकून और आँखों को ठंडक मिलती है। और आगे की पंक्ति में कवि पश्चिमी घाट और पूर्वी घाट के वन के बारे में समझा रहा है कि यह जो वन है हरे भरे हैं। इन वन में सागवान यानी टीकवुड और चंदन के पेड़ ज़्यादा पाए जाते हैं। इस तरह कवि हमें दर्शा रहा है। प्राकृतिक सुंदरता के साथ प्रतिदिन कन्नड़ माता का दिन उत्सव का दिन है और कवि कन्नड़ माता की महिमा पूरे विश्व में बढ़ाने का प्रयास किया है। ಈಗ ಮುಂದೆ ಎರಡನೆಯ ನುಡಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಒಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ। ಕವಿ KS ನಿಸಾರ್ ಅಹಮದ್ ಅವರು ಈ ಎರಡನೆಯ ನುಡಿಯಲ್ಲಿ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ಕುರಿತು ಹೇಳುತ್ತಿದ್ದಾರೆ। ನಮ್ಮ ನಾಡನ್ನು ಆಳಿದ ವೀರ ಅರಸರು ಅವರು ಹೋರಾಡಿದ ಕುರಿತು ಹೇಳುತ್ತಿದ್ದಾರೆ। ಉದಾಹರಣೆ ನಾವು ನೋಡಬೇಕಾದರೆ ಮೈಸೂರು ಒಡೆಯರು ಮೈಸೂರನ್ನು ಆಡಳಿತ ಮಾಡಿದವರು ಹೊಯ್ಸಳರು, ಗಂಗರು, ಕದಂಬರು ಇನ್ನೂ ಮುಂತಾದವರು ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತ ಮಾಡಿದರು। ಇವರ ಬದುಕು, ಇವರು ನಿರ್ಮಿಸಿದಂತಹ ಶಾಸನಗಳು, ಕವಿಗಳು ಬರೆದ ಒಲಗರಿಯ ಸಾಹಿತ್ಯಗಳು, ದೇವಾಲಯಗಳ ಗೋಡೆಯ ಮೇಲೆ ಕೆತ್ತಿರುವಂತಹ ಚಿತ್ರಕಲೆಗಳು ಮತ್ತು ಶಿಲ್ಪಕಲೆಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಹಂಪಿ। ಹಂಪಿಯಲ್ಲಿನ ವಾಸ್ತುಶಿಲ್ಪ ನೋಡಿದರೆ ಕಣ್ಮನ ಸೆಳೆಯುತ್ತವೆ। ಅಂತಹ ವಾಸ್ತುಶಿಲ್ಪ ಹಂಪಿಯಲ್ಲಿವೆ। ಇವೆಲ್ಲವೂ ಕನ್ನಡತನ, ಕನ್ನಡ ಭಾಷೆ, ಕನ್ನಡ ತಾಯಿಯ ವೀರ ಪರಂಪರೆಯನ್ನು ತಿಳಿಸುತ್ತದೆ। ಕನ್ನಡ ನಾಡಿನಲ್ಲಿ ನಿತ್ಯ ಹಬ್ಬದ ವಾತಾವರಣ ಉಂಟು ಮಾಡುತ್ತದೆ। ಈ ರೀತಿ KS ನಿಸಾರ್ ಅಹಮದ್ ಅವರು ಕನ್ನಡ ನಾಡಿನ ಇತಿಹಾಸವನ್ನು ವರ್ಣಿಸಿದ್ದಾರೆ। कवि KS निसार अहमद दूसरी पंक्ति में कर्नाटक के इतिहास के बारे में और कर्नाटक में किनका शासन था और उन्होंने कितने वर्षों तक हुकूमत की, ये सभी दूसरी पंक्ति में कवि दर्शा रहा है। मैसूर को वडेयर राजा, सातवाहन वंश, कदम वंश, पल्लव वंश, गंग वंश, अनेक वीर शासकों ने हुकूमत की। वडेयर राजा कला और संगीत के महान संरक्षक थे और उन्होंने मैसूर को एक सांस्कृतिक केंद्र बनाने में काफ़ी योगदान दिया है। ಕೊನೆಯ ನುಡಿ, ಮೂರನೆಯ ನುಡಿ,
ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕವಿ KS ನಿಸಾರ್ ಅಹಮದ್ ಈ ಕೊನೆಯ ನುಡಿಯಲ್ಲಿ ಕನ್ನಡ ನಾಡಿನ ಜನರ ಮನಸ್ಸು ಯಾವ ರೀತಿಯದು, ಕನ್ನಡ ನೆಲದಲ್ಲಿ ಕನ್ನಡ ನಾಡಿನಲ್ಲಿ ಹಲವಾರು ಜಾತಿ ಮತಗಳಿದ್ದರೂ ಜನಗಳಲ್ಲಿ ಯಾವ ಭಾವನೆ ಇದೆ ಅಂದರೆ ನಾವೆಲ್ಲರೂ ಒಂದೇ ಎಂಬ ಐಕ್ಯತಾ ಭಾವನೆ ಇದೆ. ಒಳ್ಳೆಯ ಮನೋಭಾವನೆಯೊಂದಿಗೆ ಬದುಕಬೇಕು ಎಂಬ ಜನರು ಇದ್ದಾರೆ ಎಂಬುದನ್ನು ತಿಳಿಸಿಕೊಡುತ್ತಿದ್ದಾರೆ. ನಿರ್ಮತ್ಸರ ಅಂದರೆ ದ್ವೇಷ ಇಲ್ಲದೆ ಮಾನವೀಯ ಬದುಕನ್ನು ಬೆಲೆಯನ್ನು ನೀಡುವಂತಹ ಜನರು ನಮ್ಮ ನಾಡಿನ ಜನರು ಎಂದು ಕವಿ KS ನಿಸಾರ್ ಅಹಮದ್ ಅವರು ಹೇಳುತ್ತಿದ್ದಾರೆ. और कवि इस पंक्ति में कर्नाटक में रहने वाले लोगों का हृदय कैसा है और यहाँ पर बहुत सारे जाति यानी हिंदू, मुस्लिम, सिख, ईसाई इस तरह काफ़ी धर्म को मानने वाले लोग यहाँ पर रहते हैं, फिर भी इन सभी में भाईचारगी एकता कायम है और भेदभाव नफ़रत को छोड़कर हम सब एक हैं कहकर इंसानियत से जीना चाहिए कहकर कवि इस पद्य के माध्यम से हमें सिखा रहा है.